KTM ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಫಸ್ಟ್ ಬಂದಿದ್ರಲ್ಲಿ ಎಕ್ಸಾಸ್ಟ್ ತೆಗೆದು ಪಕ್ಕ ಇಟ್ಟಿದ್ರು, ನಮ್ ಕೆಳಗಡೆ ಕಾಲ್ ಹತ್ರ ಬರೋದು. ಹೌದೌದೌದು. ಈಗ ರೇಡಿಯೇಟರ್ ಫ್ಯಾನ್ ಬಂದು ಕಾಲ್ ಹೊಡೆಯುತ್ತೆ ಟ್ರೈಂಪ್ ಅಲ್ಲಿ ಇದ್ರಲ್ಲೆಲ್ಲ ಸೇಮ್ ಥಿಂಗ್. ಈಗ RTX ಅಲ್ಲಿ ಯಾಕೆ ಈಟ್ ನಿಮಗೆ ಫೀಲ್ ಆಗಲ್ಲ? ದೇ ಹ್ಯಾವ್ ಡನ್ ಅ ಸ್ಮಾರ್ಟ್ ವೆರಿ ಸಿಂಪಲ್ ಇಂಪ್ಲಿಮೆಂಟೇಷನ್. ರೇಡಿಯೇಟರ್ ಇಂದ ಒಂದು ಡಕ್ಟಿಂಗ್ ಮಾಡ್ಬಿಟ್ಟು ಕೆಳಗಡೆ ಬಿಡ್ತಾರೆ. ಸೊ ಅದರಿಂದ ಬಂದಿದ್ದು ಈಟ್ ಬಂದೇ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ದೇ ಆರ್ ಡೆಸಿಪೇಟಿಂಗ್ ಇಟ್ ಇನ್ ಅ ಸ್ಮಾರ್ಟ್ ವೇ. ನಿಮಗೆ ಕಾಲಿಗೆ ಹೊಡಿದಾರ ಹಂಗೆ. ಇಷ್ಟ ಯಮಹಾದಲ್ಲೂ ಅಷ್ಟೇ ಈಟ್ ಡೆಸಿಪೇಷನ್ ಆಗೇ ಆಗುತ್ತೆ. ಬಟ್ ಬೆಟರ್ ಅಂತ ಹೇಳ್ತಾರೆ, ಅಂದ್ರೆ ಇಂಜಿನ್ ವರ್ಕ್ಸ್ ಬೆಟರ್, ಎಫಿಷಿಯನ್ಸಿ ಇಸ್ ಮೋರ್ ಆರ್ ಲೆಸ್ ದ ಸೇಮ್. ಬಟ್ ಅವ್ರದ್ದು ಈಟ್ ಡೆಸಿಪೇಷನ್ ಇಸ್ ಸ್ಮಾರ್ಟ್ ಅಗೇನ್. ಲೈಕ್ ಏನೋ ಮಾಡಿರ್ತಾರೆ, ವೆಂಟ್ಸ್ ಮಾಡಿ ಆಚೆ ತಳ್ಳೋ ಥರ ಮಾಡಿರ್ತಾರೆ. ಎಫಿಷಿಯನ್ಸಿ ವೈಸ್ ಮೋರ್ ಆರ್ ಲೆಸ್ ಬಟ್ ಎನಿ ಜಾಪನೀಸ್ ವೆಹಿಕಲ್, ಬಿಕಾಸ್ ದೇ ಹ್ಯಾವ್ ದ ಟ್ರೆಡಿಷನ್ ಆಫ್ ಅವ್ರದ್ದು ಒಂದು ಕಲ್ಚರ್ ಇದೆ. ಏನೋ ತುಂಬಾ ಕೈಸನ್ ಅಂತ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಹೇಳ್ತೀವಿ. ಅದರಿಂದ ಹಿಡಿದು ಅವ್ರು ತುಂಬಾ ಕ್ವಾಲಿಟಿ ಫೋಕಸ್ ಮಾಡ್ತಾರೆ. ಅದು ಒಂದೊಂದ್ಸತಿ ಅತಿ ಆಗ್ಬಿಡುತ್ತೆ. ಇಂಡಿಯಾದಲ್ಲಿ ಯಾಕೆ ಸ್ವಲ್ಪ ಜಾಪನೀಸ್ ಕಂಪನೀಸ್ ಸ್ಲೋ ಅಂದ್ರೆ ಪ್ರಾಬಬಲಿ ಕಾರಣ ಅದೇನೆ. ಕವಾಸಾಕಿನೂ ಜಾಪನೀಸ್ ಅಲ್ಲ. ಹೌದು, ದೊಡ್ಡ ಬೈಕು ಫಸ್ಟ್ ಟೈಮ್ ದುಡ್ಡು ಹಾಕೋದು ಸುಲಭ, ನೋಡ್ಕೊಳ್ಳೋದು ಬಾರಿ ಕಷ್ಟ. ಆನೆ ತಗೊಂಡಂಗೆ ತಗೊಳ್ಳೋದು ಸುಲಭ ಇರ್ಬೋದು, ಸಾಕೋದು ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ಒಂದು ಜನ ಏನ್ ನೋಡ್ಬೇಕಂದ್ರೆ ಎಕ್ಸ್ಟೆಂಡೆಡ್ ವಾರಂಟಿ ಯಾರು ಕೊಡ್ತಾ ಇದಾರೆ. ನನ್ನ ಡ್ಯೂಕ್ 250ಗೆ ಮೊನ್ನೆ ಹೀಗೆ ಸರ್ವಿಸ್ ಸೆಂಟರ್ ಮಾತಾಡ್ಬೇಕಾದ್ರೆ ದೇ ಗೇವ್ ಮೀ 5 years ಎಕ್ಸ್ಟೆನ್ಷನ್ ಆನ್ ಅನ್ ಎಕ್ಸಿಸ್ಟಿಂಗ್ ಬೈಕ್ ವಿಚ್ ಇಸ್ ಆಲ್ರೆಡಿ 5 years old. 10 ವರ್ಷ ನಂಗೆ ವಾರಂಟಿ ಸಿಕ್ಕಿದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರು ತುಂಬಾ ತುಂಬಾ ಏನೇನು ಕವರ್ ಆಗುತ್ತೆ ವಾರಂಟಿಲಿ? ಬಿಕಾಸ್ ತುಂಬಾ ಜನ ಗೊತ್ತಿಲ್ಲ ವಾರಂಟಿ ಇದೆ ಸರ್ ಅಂತಾರೆ. ಬಟ್ ಇವಾಗ ನಾಳೆ ಏನಾದ್ರು ಬೈಕ್ ಆಯ್ತು, ಏನೇನು ಕವರ್ ಆಗುತ್ತೆ ವಾರಂಟಿಲಿ? ಅದು OEM to OEM ಚೇಂಜ್ ಆಗುತ್ತೆ. ಕೆಲವೊಂದು ಕಂಪ್ನೀಸು ಸಸ್ಪೆನ್ಷನ್ಸ್ ಫಾರ್ ಎಕ್ಸಾಂಪಲ್ ಆರ್ ಕನ್ಸಿಡರ್ಡ್ ವೇರ್ ಅಂಡ್ ಟೈರ್ ಕಾಂಪೋನೆಂಟ್. ಕೆಲವೊಂದ್ ಕಡೆ ಕವರ್ ಮಾಡಲ್ಲ, ಮೋಸ್ಟ್ ಆಫ್ ದೆಮ್ ಬರಲ್ಲ. ಸೊ ಕವರ್ ಎರಡು ಸತಿ ರಿಪ್ಲೇಸ್ ಮಾಡ್ತೀನಿ KTM. ಅದು ಆಕ್ಚುಲಿ KTMದು ಇದೇ ಪ್ರಾಬ್ಲಮ್ ಅಂತಾರಲ್ಲ, ಶಾಕ್ಸ್ ಪ್ರಾಬ್ಲಮ್ ಅಂತಾರಲ್ಲ, ಏನು? ಏಂತಕ್ಕೆ ಅಂದ್ರೆ ಸಸ್ಪೆನ್ಷನ್ಸ್ ಆರ್ ಮೆಂಟ್ ಟು ವರ್ಕ್ ಬಿಲೋ 80 degrees ಇನ್ಸೈಡ್ ದ ಚೇಂಬರ್. ಸಸ್ಪೆನ್ಷನ್ ಒಳಗೆ ಆಯಿಲ್ ನಿಂದಿರುತ್ತೆ, ಅದು 80 degrees ಗಿಂತ ಕಡಿಮೆ ಇರಬೇಕು. ಆಯ್ತಾ? ಅದು ಒಂದು. ಎರಡನೇದು ಧೂಳು, ಮಣ್ಣು, ಮರಳು ಇವೆಲ್ಲ ಕಡಿಮೆ ಇರಬೇಕು ಅದ್ರ ಮೇಲೆ. ಇಲ್ಲಾಂದ್ರೆ ಏನಾಗುತ್ತೆ, ಸೀಲ್ಸ್ ರಪ್ಚರ್ ಆಗಿ ಲೀಕ್ ಆಗಕ್ಕೆ ಶುರು ಆಗುತ್ತೆ. KTM ಅಲ್ಲಿ ಏನಂದ್ರೆ ತುಂಬಾ ಹೀಟ್ ಆಗುತ್ತೆ. ಮತ್ತೆ ಅವ್ರದ್ದು ಕ್ಯಾಟಲಿಟಿಕ್ ಕನ್ವರ್ಟರ್ ಏನು ಹೊಗೆ ಬಂದಾಗ ಅದನ್ನ ಅಬ್ಸಾರ್ಬ್ ಮಾಡಿ ಕ್ಲೀನರ್ ಆಚೆ ಹಾಕ್ಬೇಕಲ್ಲ ಗಾಳಿನ, ಅದು ತುಂಬಾ ಹಾಟ್ ಆಗಿರುತ್ತೆ. ಅದು ತುಂಬಾ ಸಸ್ಪೆನ್ಷನ್ಸ್ಗೆ ಹತ್ರ ಇದೆ, ಎಕ್ಸಾಸ್ಟ್ ಮುಂದೆನೇ ಇರುತ್ತೆ. ಸೊ ಹಾಗಾಗಿ ಸಸ್ಪೆನ್ಷನ್ಸ್ ಬೇಗ ಹೋಗುತ್ತೆ. ನಂದು 5 ವರ್ಷ ಓನರ್ಶಿಪ್ ಅಲ್ಲಿ 2 ಸತಿ ಹೋಗಿದೆ. ಖಂಡಿತ ನಂಬಿಕೆ ಇದೆ ಇನ್ನೊಂದು 2 ಸತಿ ಹೋಗುತ್ತೆ ಅಂತ. ಬಟ್ ಎಕ್ಸ್ಟೆಂಡೆಡ್ ವಾರಂಟಿ ಇದೆ, ಕವರ್ ಮಾಡುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಬೈಕ್, ಡ್ಯೂಕ್ ಅದು ಒಂದು ಆಪ್ಷನ್ ಇದೆ. 390s ಸ್ವಲ್ಪ ಶಾರ್ಟ್ ಸ್ಟ್ಯಾಚರ್ ಇದ್ರೆ ಸಿಟಿಲ್ ಮ್ಯಾನೇಜಬಲ್. 5.7 5.8 ಮೇಲಿದ್ರೆ ಸ್ವಲ್ಪ ಕಷ್ಟ. ಆ್ಯಂಡ್ ಅಗೇನ್ ಸೇಮ್ ಎಂಜಿನ್, ಸೊ ಲೋ ಎಂಡ್ ಟಾರ್ಕ್ ಎಲ್ಲ ಇಲ್ಲ. ಸೊ ಟ್ರೈಂಪ್ ಇಸ್ ಅ ಗುಡ್ ಆಪ್ಷನ್. ಬಜೆಟ್ ಕಮ್ಮಿ ಇದ್ರೆ T4 ಜಾಸ್ತಿ ಇದ್ರೆ ಸ್ಪೀಡ್ ಆರ್ ಸ್ಕ್ರಾಂಬ್ಲರ್ ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸ್. ಅವ್ರು ಸ್ಟಾಲಿಂಗ್ ಇಶ್ಯೂಸ್ ಇದೆ ಅಂತ ಹೇಳಿದ್ರು, ಇವಾಗೆಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ ಅನ್ಸುತ್ತೆ. ಆಲ್ಮೋಸ್ಟ್ ಸಾರ್ಟ್ ಔಟ್ ಆಗಿದೆ. ಫ್ಯೂಲ್ ಬಗ್ಗೆ ಮಾತಾಡಿದಾಗ ಇದ್ರ ಬಗ್ಗೆ ಮಾತಾಡ್ಬೇಕು. E20 ಎಥನಾಲ್ ಬಗ್ಗೆ ಮಾತಾಡಲೇಬೇಕು. ಎಥನಾಲ್ ಯೂಸ್ ಮಾಡೋದ್ರಿಂದ ಎಷ್ಟೊಂದು ಜನ, ನಾನು ವಿಡಿಯೋ ನೋಡಿದ್ದೀನಿ, ಬೈಕ್ ಟ್ಯಾಂಕ್ ಹಾಳಾಗ್ತಾ ಇದೆ, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಮೈಲೇಜ್ ಡಿಪ್ ಆಗ್ತಿದೆ ಅಂತ. ಇಟ್ ಇಸ್ ಅದೇನು ಸತ್ಯನಾ ಇಲ್ಲ ಸುಮ್ಮನೆ ಒಂಥರ ಎಲ್ಲರೂ ಹೇಳ್ತಿದ್ದಾರೆ ನಾವು ಹೇಳೋಣ ಅನ್ನೋ ಥರ ಆಗ್ತಿರೋದು? ಮೇ ಬಿ ಇದಕ್ಕೆ ನಾವು ಆಂಟಿ ನ್ಯಾಷನಲ್ಸು ಆಗ್ಬೋದು, ಬಟ್ ಐ ವಾಂಟ್ ರಿಯಲ್ ಆನ್ಸರ್ಸ್ ಟುಡೇ. ನಿಜ ಬ್ರೋ, ಬಿಕಾಸ್ ಎಥನಾಲ್ ವಿಲ್ ಅಬ್ಸಾರ್ಬ್ ಮಾಯಿಶ್ಚರ್. ಇಟ್ ವಿಲ್ ಲೈಕ್ ಹಿಡಿಯುತ್ತೆ ಮಾಯಿಶ್ಚರ್ನ. ಬಟ್ ಅದಕ್ಕೆ ಕೌಂಟರ್ ಏನಂದ್ರೆ, ಈಗ ನಂದು ಹಳೆ ಗಾಡಿಗಳಿದೆ ಲೈಕ್ ಜಾವಾ, ಒಂದು ಚೇತಕ್ಕೆಲ್ಲ, ಯು ಕೀಪ್ ದೆಮ್ ರನ್ನಿಂಗ್, ಯು ಡೋಂಟ್ ಲೀವ್ ಫ್ಯೂಯಲ್ ಇನ್ ದ ಟ್ಯಾಂಕ್ ಮಚ್. ಇಲ್ವಾ ಖಾಲಿ ಮಾಡಿ ನಿಲ್ಲಿಸಿ, ಇಲ್ಲ ಅಂದರೆ ಮಾಯಿಶ್ಚರ್ ಅಬ್ಸರ್ವ್ ಆಗದೇ ಇರೋ ಥರ ಒಂದು ಸ್ವಲ್ಪ ಕರೆಕ್ಟಾಗಿರೋ ಕಂಡೀಷನಲ್ಲಿ ನಿಲ್ಲಿಸಿ. ಬಟ್ ಇನ್ನೆವಿಟಬಲಿ ರಬ್ಬರ್ ಸೀಲ್ಸ್ ಇರ್ಬೋದು, ಗ್ಯಾಸ್ಕೆಟ್ಸ್ ಇರ್ಬೋದು, ವಿಚ್ ಆರ್ ನಾಟ್ ಡಿಸೈನ್ ಟು ಟೇಕ್ ಇನ್ ಎಥನಾಲ್ ವಿಲ್ ಗೋ. ಬಟ್ E20 ಫ್ಯೂಲ್ ಕಂಪ್ಯಾಟಿಬಲ್ ಇಂಜಿನ್ಸ್ ಬರುತ್ತಲ್ಲ, ಅದು ಇವಾಗ ಬಟ್ ಅದು ವರ್ಕ್ ಆಗುತ್ತೆ ಬಿಕಾಸ್ ಆಲ್ ದ ಗ್ಯಾಸ್ಕೆಟ್ಸ್, ದ ಆಯಿಲ್ ಸೀಲ್ಸ್, ಎವ್ರಿಥಿಂಗ್ ಇಸ್ ಡಿಸೈನ್ ಟು ಟೇಕ್ E20 ಲೈಕ್ ಆಲ್ಕೋಹಾಲ್ ಕಂಟೆಂಟ್ ಇನ್ ದ ಫ್ಯೂಯಲ್. ಬಟ್ ಅನ್ನೋದು ಹೊಸ ಗಾಡಿ ಒಬ್ಬ ಇದಾಗ್ತಿದ್ದ, ಏನೋ ಹೊಸ ಗಾಡಿ ತಗೊಂಡಿದ್ದೀನಿ, ಎಥನಾಲಿಂದ ನಂದು ಏನೋ ಇದಾಗ್ತಿದೆ, ಜಂಕ್ ಹಿಡಿತಿದೆ ಅಂತ. ಅದೇ ಮಾಯಿಶ್ಚರ್ ಅಬ್ಸಾರ್ಬ್ ಆಗುತ್ತೆ. ಅದು ಫ್ಯೂಯಲ್ ಸ್ಟೋರೇಜ್ ಇಂದ ಹಿಡಿದು ಗಾಡಿ ಹೆಂಗ್ ನಿಲ್ಸಿಯಾರೆ ಎಲ್ಲ ಮ್ಯಾಟ್ರ್ ಆಗುತ್ತೆ ಬ್ರೋ. ಕಾಂಟ್ ಪಿನ್ ಪಾಯಿಂಟ್ ಅದು ಫ್ಯೂಯಲ್ ಇಂದಾನೇ ಆಗಿದ್ದು, ಗಾಡಿ ನಿಲ್ಸಿರೋ ಕಂಡೀಷನ್ ಇಂದಾನೇ ಆಗಿದ್ದು. ಸೊ ಫುಲ್ ಟ್ಯಾಂಕ್ ಹಾಕ್ಸೋದು ಬೇಡ ಅಂತ ಹೇಳ್ತಿದ್ದಾರೆ. ಯೂಶಲಿ ಗಾಡಿ ಓಡಿಸೋದು ಬೆಟರ್, ಓಡಿಸ್ತಾ ಇರಬೇಕು. ಎಸ್, ಕೀಪ್ ಇಟ್ ಫ್ಲೋಯಿಂಗ್ ಅಷ್ಟೇ. ಸ್ಟಾಗ್ನೆಂಟ್ ಆಗಿ ನಿಲ್ಲಿಸಬೇಡಿ, ಇಟ್ ವಿಲ್ ಅಬ್ಸಾರ್ಬ್ ಮಾಯಿಶ್ಚರ್. ಮೋಸ್ಟ್ಲಿ ನಿಮ್ದು ಅದಕ್ಕೆ ಯೂಶಲಿ ಸ್ವಲ್ಪ ತುಂಬಾ ಸ್ಟಾಗ್ನೆಂಟ್ ಆಗಿದೆ. ನಾವು ಯೂನಿವರ್ಸಿಟಿಯಲ್ಲಿ ಸಾರಿ ಹೇಳಿ
ಇಲ್ಲ, ನಂದು ಕೋವಿಡ್ ಬಂದಾಗ ನಾನು ನೆಗ್ಲೆಕ್ಟೇ ಮಾಡ್ಬಿಟ್ಟೆ ಅದನ್ನ. ಅಲ್ಲ ಕೋವಿಡ್ ಟೈಮಲ್ಲಿ ಅಲ್ಲ ನನ್ನ ಬೈಕು ಆ ಟೈಮಲ್ಲಿ ತುಂಬ ಇಶ್ಯೂಸ್ ಆಯಿತು. ನನಗದು ತಲೆಗೆ ಬರಲಿಲ್ಲ ಗಾಡಿ ಓಡಿಸ್ಬೇಕು ಅಂತ. ನಾನೇ ಒಂಥರ ಬೇರೆ ಸ್ಟೇಟಲ್ಲಿದ್ದೆ, ಗಾಡಿ ಇರೋದು ಮರ್ತೋಗ್ಬಿಟ್ಟಿದ್ದೀನಿ, ಕೆಳಗಡೆನೇ ಬಂದಿಲ್ಲ. ಆಮೇಲೆ ಬಂದಾಗ ಗೊತ್ತಾಯ್ತು, ಓ ಮೈ ಗಾಡ್ ಇಂಥ ಬ್ಲೆಂಡರ್ ಮಾಡ್ಬಿಟ್ಟೆ ನಾನು ಅಂತ. ಅದಕ್ಕೆ ಹೊಡಾಯ್ತು. ಸೊ ಸ್ಟಾಗ್ನೆಂಟ್ ಅಂತ ಅಂದ್ರಲ್ಲ, ಸೊ ನನಗೂ ನನ್ನ ಫ್ರೆಂಡ್ಗೂ ಯಾವಾಗಲೂ ಒಂದು ಡಿಬೇಟು ಏನು ಅಂತ ಅಂದರೆ, ಗಾಡಿ ಬೆಳಿಗ್ಗೆ ಫಸ್ಟ್ ಶುರು ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೈಡ್ಲಿಂಗಲ್ಲಿ ಬಿಡು, ನ್ಯೂಟ್ರಲ್ ಹಾಕ್ಬಿಟ್ಟು ಹೈಡ್ಲಿಂಗ್ ಬಿಡು ಅಂತ. ನೀವು ನಂಗೂರು ಅರ್ಜೆಂಟ್ ಇದೆ, ನಾನು ನ್ಯೂಟ್ರಲ್ ಹಾಕೊಂಡು ಏನು ಮಾಡಲಿ ಅಂತ ಇದಾಗ್ತಾರೆ. ಈಸ್ ಇಟ್ ಪ್ರಾಪರಾಗಿ ಮಾಡಬೇಕೆಲ್ಲ ವಾರಕ್ಕೆ 1-2 ಸರಿ ಮಾಡಿದ್ರೆ ಆಯ್ತಾ? ಹೈಡ್ಲಿಂಗ್ ಬಿಡೋದು ಏನು? ವಾಟ್ ಇಸ್ ದ ಸೀನ್? ಇದು ಡಿಬೇಟ್. ದಿಸ್ ಈಸ್ ಆಲ್ಸೋ ಡಿಬೇಟಬಲ್. ಮಾಡರ್ನ್ ಎಂಜಿನ್ಸ್ ದೇ ಸೈಡ್ ದೇ ನೀಡ್ ನಾಟ್ ನೀಡ್ ಅ ವಾರ್ಮ್ ಅಪ್. ಆಯಿಲ್ ಸರ್ಕ್ಯುಲೇಷನ್ ವಿಲ್ ಬಿ ಫಾಸ್ಟರ್, ಆಯಿಲ್ ಪಂಪ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಐ ಡೂ ರಿಲಿಜಿಯಸ್ಲಿ, ಐ ಡೂ. And my KTM runs a bit different. It runs very smooth. ಹೈಡ್ಲಿಂಗ್ ಮಾಡೋದಕ್ಕೆ ರನ್ನಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ. ಎಸ್, ಎಕ್ಸಾಕ್ಟ್ಲಿ. ಮತ್ತೆ KTMs ಅಲ್ಲಿ ನೋಡಿದ್ರೆ ನೀವು ಗಾಡಿ ಆನ್ ಮಾಡ್ಬಿಡಿ, ಕೋಲ್ಡ್ ಸ್ಟಾರ್ಟ್ ಅಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಗಾಡಿ ಎಂಜಿನ್ ಅದಾಗದೆ ರೆವ್ ಆಗಿ ವಾಪಸ್ ಬಂದು ರೆವ್ಸ್ RPM ಸೆಟ್ಲ್ ಆಗುತ್ತೆ. ಮಧ್ಯದಲ್ಲಿ ಒಂದ್ಸರಿ ರೆವ್ ಆಗುತ್ತೆ, RPM ಸೆಟ್ಲ್ ಆಗುತ್ತೆ. ತುಂಬಾ ಗಾಡಿಲಿ ಏನಾಗುತ್ತೆ ಅಂದ್ರೆ RPM ನೀಡಲ್ ಇದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ. ಆ ವೇರಿಯೇಷನ್ ಸ್ಟಾಪ್ ಆದ್ಮೇಲೆ ನಾನು ಜನರಲ್ ಗಾಡಿ ತಗೊಂಡ್ ಹೋಗ್ತೀನಿ. ಕೆಲವೊಂದ್ಸರಿ ಅರ್ಜೆಂಟ್ ಇದ್ರೆ ಏನೂ ಮಾಡಕ್ಕಾಗಲ್ಲ, ತೆಗಿಲೇಬೇಕಾಗತ್ತೆ, ಹೋಗ್ಲೇಬೇಕಾಗತ್ತೆ. ಬಟ್ ಗಿವನ್ ದ ಚಾನ್ಸ್, ಯು ವೇಟ್ ಫಾರ್ ದಟ್ RPM ನೀಡಲ್ ಟು ಸೆಟಲ್. RPM ನೀಡಲ್ ಸೆಟ್ಲ್ ಆಗಿದೆ ಅಂದ್ರೆ ನೀನ್ ಎಂಜಿನ್ ಕಾನ್ಸ್ಟೆಂಟ್ ಆಗಿ ಓಡ್ತಾ ಇದೆ. ಸೊ ದಿಸ್ ಇಸ್ ಅ ಮಾರ್ಕರ್ ದಟ್ ಪೀಪಲ್ ಕ್ಯಾನ್ ಟೇಕ್. ಏನಕ್ಕೆ ಅಂದ್ರೆ ಎಂಜಿನ್ ಏನು ಹಾಳಾಗಲ್ಲ, ಮೋಸ್ಟ್ ಪ್ರಾಬಬಲಿ, ಮೋಸ್ಟ್ ಲೈಕ್ಲಿ ರಿಂಗ್ಸ್ ವೇರ್ ಔಟ್ ಆಗ್ಬೋದು, ಬಟ್ ಅದಕ್ಕೂ ಜೆಟ್ ಇರುತ್ತೆ. ಮೇನ್ ಥಿಂಗ್ ಇಸ್ ವಾಲ್ವ್ ಟ್ರೈನ್. ನಿಮ್ದು ಟಾಪ್ ಅಲ್ಲಿ ಇರೋದು ವಾಲ್ವ್ ಟ್ರೈನ್, ಎಂಜಿನ್ ಮೇಲೆ, ಹೆಡ್ ರೈಟ್ ಬಿಲೋ ದ ಟ್ಯಾಂಕ್. ಅಲ್ಲಿ ತನಕ ಆಯಿಲ್ ಸರ್ಕ್ಯುಲೇಷನ್ ಆಗಿ ಆ ವಾಲ್ವ್ಸ್ ಮಧ್ಯಕ್ಕೆ, ಟ್ಯಾಪೆಟ್ಸ್, ಶಿಮ್ಸ್ಗೆಲ್ಲ ಆಯಿಲ್ ಸರ್ಕ್ಯುಲೇಟ್ ಆಗೋ ಟೈಮ್ ಬೇಕು. ಏನಾಗುತ್ತೆ, ಮೋಸ್ಟ್ ಆಫ್ KTM ಅಂಡ್ ಟ್ರೈಮ್ಸ್ ಅಲ್ಲಿ ಇಟ್ ಇಸ್ ವೆರಿ ಎವಿಡೆಂಟ್. ಈವನ್ ರಾಯಲ್ ಎನ್ಫೀಲ್ಡ್ ಚಕ್ 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 ನಾಯ್ಸ್, ನೀವು ಕೇಳ್ತಾ ಇರ್ತೀರ ಮೆಟಲ್ ಸೌಂಡ್. ದಟ್ ಈಸ್ ದಟ್ ವಾಲ್ವ್ ಟ್ರೈನ್ ನಾಯ್ಸ್. ಅದು ಬರಬಾರ್ದು ಅಂದ್ರೆ ಏನ್ ಮಾಡಬೇಕು? ಕರೆಕ್ಟ್ ಆಯಿಲ್ ಗ್ರೇಡ್, ಎಂಜಿನ್ ವಾರ್ಮ್ ಅಪ್ ಅಂಡ್ ಇನಿಷಿಯಲ್ ರನ್ನಿಂಗ್ ಆಫ್ ದ ಬೈಕ್. ಫಸ್ಟ್ 1000 kilometers ಅಟ್ ಲೀಸ್ಟ್, ಇಫ್ ನಾಟ್ 3,000 to 4,000 ಫಸ್ಟ್ ಆಯಿಲ್ ಚೇಂಜ್ ತನಕ ಮೇಂಟೈನ್ ಮಾಡಿ RPM. ಸೊ ಯುವರ್ ಟ್ಯಾಪೆಟ್, ಶಿಮ್ಸ್, ಎವ್ರಿಥಿಂಗ್ ವಿಲ್ ವೇರ್ ಡೌನ್ ಇನ್ ಅ ಪ್ರಾಪರ್ ವೇ. ಈವಿಲ್ ಆನ್ ಮಾಡ್ಕೊಂಡು ಹೋಗ್ತಾ ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಅದೇ ತರ, ಸ್ಟಾರ್ಟಿಂಗ್ ಅಲ್ಲಿ ನನ್ನ ತಮ್ಮ ಯಾವಾಗಲೂ ನ್ಯೂಟ್ರಲ್ ಹಾಕಿ ಸ್ಟಾಪ್ ಮಾಡೋದು ಗಾಡಿನ, ನಾನು ಗೇರಲ್ಲಿ ಬಿಡ್ತೀನಿ. ಓಕೆನಾ? ಇಸ್ ದರ್ ಅ ಪ್ರಾಬ್ಲಮ್? ಅಂದ್ರೆ ನ್ಯೂಟ್ರಲ್ಲೇ ಸ್ಟಾಪ್ ಮಾಡಬೇಕು, ಗೇರಲ್ಲೇ ಇಡಬೇಕು ಅಂತ? ನಾಟ್ ನೆಸೆಸರಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಗೇರಲ್ಲಿ ತಳ್ಳಬೇಕಾದ್ರೆ ಕ್ಲಚ್ ಹಿಡಿದ್ರು ದೆರ್ ವಿಲ್ ಬಿ ಸಮ್ ಫ್ರಿಕ್ಷನ್, ಸಿಲಿಂಡರ್ ಮೂವ್ ಆಗೇ ಆಗುತ್ತೆ, ದೆರ್ ವಿಲ್ ಬಿ ಸಮ್ ರೆಸಿಸ್ಟೆನ್ಸ್. ಓಕೆ, ತಳ್ಳಬೇಕಾದ್ರೆ ನೀವು ನ್ಯೂಟ್ರಲ್ ನಿಮಗೂ ಒಳ್ಳೇದು, ನಮಗೂ ಈಸಿ ಹೇಳಿದೆ. ಅಂದ್ರೆ ಜನ ಬೇಸಿಕ್ಲಿ ಹೆಂಗ್ ಮಾಡೋದು ಯಾಕೆ ಅಂದ್ರೆ, ಮಿಸ್ ಆಗಿ ಹೆವಿ ಗಾಡಿ, ಬುಲೆಟ್ ಗಾಡಿಗೆ ಕ್ಲಚ್ ಗೇರಲ್ಲಿ ತಳ್ಳಿದ್ರೇನೆ ಸ್ವಲ್ಪ ಮೇಂಟೈನ್ ಆಗುತ್ತೆ. ಇಲ್ಲಾಂದ್ರೆ ವೇಟ್ ಹಂಗೆ ಹೋಗ್ಬಿಟ್ರೆ ಗಾಡಿ ಅವ್ರಿಗೆ ಹಿಡಿಯಕ್ಕಾಗಲ್ಲ ಅಂತ. ಬ್ರೋ, ಇನ್ನೊಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ಗೆ ಬರಲೇಬೇಕು ನಾನು. ಬೈಕ್ ಮಾರ್ಕೆಟಲ್ಲಿ ಫ್ರೆಶ್ ಬೈಕ್ಸು, ಯೂಸ್ಡ್ ಬೈಕ್ಸು. ಈಗ ನಾನೀಗ ಟ್ರಯಂಫ್ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡಿದೆ, ಎಷ್ಟೊಂದು ಹೊಸ ಗಾಡಿಗಳು ಆಗಲೇ ಸೆಲ್ ಮಾಡ್ತಾ ಇದ್ದಾರೆ ಫಾರ್ ವಾಟ್ ಎವರ್ ರೀಸನ್ಸ್. ಆವಾಗ ನಂಗೆ ಯೋಚನೆ ಬಂತು, ಗುರು ಸೆಕೆಂಡ್ ಹ್ಯಾಂಡ್ ಗಾಡಿ 1-2 ವರ್ಷ ಓಡಿ ಮಾರ್ತಾ ಇದ್ದಾರೆ ಅಂದರೆ ಏನಾದರೂ ಪ್ರಾಬ್ಲಮ್ ಇರುತ್ತಾ ಅಂತ. ಬಟ್ ಎಷ್ಟೋ ಜನ ಇಲ್ಲ ಗುರು ಕಡಿಮೆಗೆ ಸಿಗುತ್ತೆ ತೊಗೊಂಬಿಡೋಣ ಅಂತ ಅನ್ಕೋತಾರೆ. ಬೈಕ್ ತೊಗೋಬೇಕಾದ್ರೆ ಫಸ್ಟ್ ಹ್ಯಾಂಡ್ ತೊಗೊಳೋದು ಬೆಸ್ಟಾ, ಸೆಕೆಂಡ್ ಹ್ಯಾಂಡು ತೊಗೋಬೋದಾ? ಯಾವ ಸ್ಟ್ರಾಟಜಿಯಿಂದ ತೊಗೋಬೇಕು? ಇದೊಂಥರ ಹೆಂಗೆ ಅಂದರೆ ತುಂಬ ಕಷ್ಟ ಆನ್ಸರ್ ಮಾಡೋದು. ಕೆಲವೊಂದು ಗಾಡಿಗಳಲ್ಲಿ ಒಳ್ಳೆ ಡೀಲ್ ಸಿಗುತ್ತೆ, ಎಸ್ಪೆಷಲಿ ಬಿಗರ್ ಬೈಕ್ಸ್. ದ ಮೋರ್ ಯು ಗೋ ಕ್ಲೋಸರ್ ಟು ಬಿಗರ್ ಬೈಕ್ಸ್, ಯು ಗೆಟ್ ಬೆಟರ್ ಡೀಲ್ಸ್ ಇಫ್ ಇಟ್ ಇಸ್ ಅ ಯೂಸ್ ಬೈಕ್. ಕರೆಕ್ಟ್. ಏನು ಮಾಡ್ತಾರೆ ಅಂದರೆ, ಚಿಕ್ಕ ವಯಸ್ಸಿಂದನೂ ನಾನು ದೊಡ್ಡ ಗಾಡಿ ತೊಗೋಬೇಕು, ಓಡಿಸ್ಬೇಕು ಅಂತ ಆಸೆ ಇರೋದು. ಬೈ ದ ಟೈಮ್ ದೇ ಗೆಟ್ ದೇ ಫಸ್ಟ್ ಬಿಗ್ ಬೈಕ್, ಆಗಲೇ 30-35 ಆಗೋಗಿರುತ್ತೆ. ಒಂದು 3-4 ವರ್ಷ ಓಡಿಸ್ತಾರೆ, ಪ್ರಯಾರಿಟಿ ಚೇಂಜ್ ಆಗಿಬಿಡುತ್ತೆ. ವೀಕೆಂಡ್ ರೈಡ್ಸ್ಗೆ ಹೋಗೋಕ್ಕಾಗಲ್ಲ, ಟ್ರ್ಯಾಕಿಗೆ ತೊಗೊಂಡು ಹೋಗೋಕ್ಕಾಗಲ್ಲ. ಇಂಥವ್ರು ಏನು ಮಾಡ್ತಾರೆ, ಸೆಲ್ ಮಾಡಬೇಕಾಗಿರುತ್ತೆ ಅಥವಾ ಅಬ್ರಾಡ್ಗೆ ಹೋಗಬೇಕಾಗಿರುತ್ತೆ. ಸೊ ನೀವು ದೊಡ್ಡ ಬೈಕ್ ತೊಗೊಳ್ಳೋದಾದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಈಸ್ ಅ ಗುಡ್ ಆಪ್ಷನ್. ಅದರಲ್ಲಿ ಸರ್ವಿಸ್ ಹಿಸ್ಟ್ರಿನೂ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಯಾವ ಗಾಡಿ ಎಲ್ಲಿ ಸರ್ವಿಸ್ ಆಯಿತು, ಏನು ಕತೆ ಅಂತ. ಸೊ ದೊಡ್ಡ ಬೈಕ್ ತೊಗೊತಾ ಇದ್ರೆ ಗೆಟಿಂಗ್ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಈಸ್ ಅ ಗುಡ್ ಆಪ್ಷನ್. ಏನೇನು ಚೆಕ್ ಮಾಡಬೇಕು? ಜಸ್ಟ್ ಲೈಕ್ ಅವ್ರಿಗೆ ಸರ್ವಿಸ್ ಹಿಸ್ಟ್ರಿ ಗೊತ್ತಾಗುತ್ತೆ, ಅದ್ರ ಜೊತೆ ಕ್ರ್ಯಾಶ್. ಇದು ನಾನು ಇನ್ನೊಂದು ಹೇಳ್ತೀನಿ ಬ್ರೋ, ಫೈನಾನ್ಷಿಯಲಿ ಇಟ್ಸ್ ಆಲ್ವೇಸ್ ಗುಡ್ ಟು ಬೈ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಆರ್ ಅ ಸೆಕೆಂಡ್ ಹ್ಯಾಂಡ್ ಕಾರ್. ವೆರಿ ಸಿಂಪಲ್, ಬಿಕಾಸ್ ದ ಫಸ್ಟ್ ಮೇಜರ್ ಚಂಕ್ ಆಫ್ ಡೆಪ್ರಿಸಿಯೇಷನ್ ದ ಫಸ್ಟ್ ಓನರ್ ಬೇರ್ಸ್. ಸೆಕೆಂಡ್ ಥಿಂಗ್ ಇಸ್, ನೀವು ತಗೋಬೇಕು ಅಂದ್ರೆ ಮೇಕ್ ಶೂರ್ ಸರ್ವಿಸ್ ಹಿಸ್ಟ್ರಿ ಇಸ್ ದೇರ್ ಅಂಡ್ ಇಟ್ಸ್ ವ್ಯಾಲಿಡ್. ಓಕೆ. ಏನಕ್ಕಂದ್ರೆ ತುಂಬಾ ಮ್ಯಾನಿಪುಲೇಷನ್ ನಡೆಯುತ್ತೆ. ಗಾಡಿ ಬಗ್ಗೆ ಎಷ್ಟೇ ಗೊತ್ತಿದ್ರು ಯಾಮಾರ್ತೀವಿ. ಹೌದು.
ತುಂಬಾ ಚಾನ್ಸ್ ಇದೆ. ಇನ್ನೊಂದು ಇದೆಯಲ್ಲ, ಈಗ ಡೆಲ್ಲಿಲೆಲ್ಲ ಕಮ್ಮಿಗೆ ಸಿಗತ್ತೆ ಅಂತ ತಗೊಂಡು ಅಲ್ಲಿಂದ ಇಲ್ಲಿಗೆ ಸೆಕೆಂಡ್ ಹ್ಯಾಂಡ್ ಮಾರೋದು, ಅದೊಂದು ದಂಧೆನೇ ಇದೆ. ಅದು ಮೋಸ್ಟ್ಲಿ ಕಾರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ. ಕಾರಲ್ಲಿ ಜಾಸ್ತಿ. Big bikes ಇದೆ, big bikes ಬೈಕ್ ಇದೆ, ಇನ್ನ big ಜಾಸ್ತಿ bikes. ಇದೆ, ಕಾರು ಬೈಕ್ ಎರಡೂ ಜಾಸ್ತಿ ಇದೆ. ವಿಚ್ ಇಸ್ ಫೈನ್ ಬ್ರೋ. ನೀವು ಎಲ್ಲಾರು ತಗೊಳ್ಳಿ, ಹೆಂಗಾರು ತಗೊಳ್ಳಿ, ಮೇಕ್ ಶೋರ್ Service ಬೈಕ್ history. ಹ್ಯಾಸ್ ಅ ಗುಡ್ ಅಂಡ್ ವ್ಯಾಲಿಡ್ ಸರ್ವಿಸ್ ಹಿಸ್ಟ್ರಿ. ಅದು ಇಂಜಿನ್ ಕೆಲಸನೇ ಮಾಡಿರ್ಲಿ ಗುರು, ಅದು ಎಂಟರ್ ಆಗಿರ್ಲಿ, Correct. ಇಂಥ ಕೆಲಸ ಆಗಿದೆ ಅಂತ. ಲೈಕ್ ನೋನ್ ಡೆವಿಲ್ ಇಸ್ ಬೆಟರ್ ಗೋಸ್ಟ್ ಅಷ್ಟೇ. ಅಲ್ಲ, ಬಟ್ ಇವ್ರು ಹೇಳೋದೇನು ಅಂದ್ರೆ, ಒನ್ಸ್ ಈಗ ನೀವೇ ಈಗ ಸ್ಕ್ರಾಂಬ್ಲರ್ 400 ಫಸ್ಟ್ ಹ್ಯಾಂಡಲ್ ತಗೊಂತೀರಾ ಅಂದ್ರೆ ಚೆನ್ನಾಗೇ ಮೇಂಟೈನ್ ಮಾಡಿರ್ತೀರಾ. ಅಂದ್ರೆ ಹೈಯರ್ ದ ಪ್ರೈಸಸ್ ಯು ಫೀಲ್ ಲೈಕ್ ಗುರು ತುಂಬಾ ಕೊಟ್ಟಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಈಗ ಕಮ್ಮಿ ಇತ್ತು ಅಂದ್ರೆ ಉಜ್ಜಾಡಿ ಹಂಗ ಹಿಂಗ ಮಾಡಿ ಹೋಗ್ಬಿಡ್ಬೋದು. ಇನ್ನೊಂದು ಬ್ರೋ, ಗಾಡಿಗಳನ್ನ ಪ್ರೀತಿಸಿ ಅವ್ರು ಪ್ಯಾಷನೇಟ್ ಆಗಿ ಗಾಡಿ ಓಡಿಸ್ಬೇಕು ಅಂತ ತಗೊಳ್ಳೋರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ. ಸೊ ಮೋಸ್ಟ್ ಆಫ್ ದ ಟೈಮ್ ಸರ್ವಿಸ್ ಇಷ್ಟೇ ಇಟ್ಟಿರ್ತಾರೆ. ಹೌದು. ಇವಾಗ ನಾನು ನಮ್ಮ ಫ್ರೆಂಡ್ಸ್ಗಳು ಯಾರೇ ಇದ್ರು ಎಂಟೈರ್ ಹಿಸ್ಟ್ರಿ ಇರ್ತದೆ. ನಾವು ಒಂದು ನಟ್ಟು ಬೋಲ್ಟ್ ಚೇಂಜ್ ಮಾಡಿದ್ರೆ ನಾವು ಕಟ್ಕೊಂಡಿರ್ತೀವಿ ಗುರು, ಇಂಥ ರೈಡಲ್ಲಿ ಹುಟ್ಟೋಗಿತ್ತಪ್ಪ, ಇದು ಹಾಕ್ಸಿದ್ವಿ. ಸುಲಭನೂ ಹೌದು, ಇವತ್ತು ಆಪಲ್ ಎಲ್ಲ ಟ್ರ್ಯಾಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಹೌದಾ? ಸೊ ಸೆಕೆಂಡ್ ಹ್ಯಾಂಡ್ ಬೈಕ್ ಇದ್ರೆ ಹೇಳಿ, ಯಾಕಂದ್ರೆ ನನಗೆ ಗೊತ್ತು ನೀವು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀರ ಅಂತ. ಬ್ರೋ ಇನ್ನೊಂದು ಬೈಕ್, ಫಾರ್ ಎಕ್ಸಾಂಪಲ್ ಐ ಟೇಕ್ ಸ್ಕ್ರಾಂಬ್ಲರ್ ಅಥವಾ ಸ್ಪೀಡು, ಯಾಕಂದ್ರೆ ಅದೇ ನಾನು ನೋಡ್ತಾ ಇದ್ದೀನಿ ದಿನದಿಂದ. ಎಕ್ಸ್ ಶೋರೂಮು 276 ಏನಾಗಿದೆ ಗಾಡಿ, ಆನ್ ರೋಡು 359 360 ಬರುತ್ತೆ. ಮಧ್ಯದಲ್ಲಿ ನಾನು ಚಾರ್ಜಸ್ ನೋಡಿದೆ, ಕರ್ನಾಟಕದಲ್ಲಿ ಹೈಯೆಸ್ಟ್ ರೋಡ್ ಟ್ಯಾಕ್ಸು ಬಿಟ್ಟಾಕಣ. ಅದನ್ನ ಬಿಟ್ಟರೆ ಸರ್ವಿಸ್ ಚಾರ್ಜು, HSRP, ಇನ್ಶೂರೆನ್ಸು, ಈ ಒಂದು ನಾವು ಕೂಡ ಮಾಡಿಸ್ಬೋದಾ ಅಥವಾ ಕಂಪ್ನಿಯಲ್ಲೇ ಮಾಡಿಸಿದ್ರೆ ಬೆಟರ್? ಬಿಕಾಸ್ ಅವಾಗ ಸ್ವಲ್ಪ ಎಕ್ಸ್ ಶೋರೂಮ್ ಕಡಿಮೆ, ಆನ್ ರೋಡ್ ಕಡಿಮೆ ಆಗುತ್ತಲ್ವಾ ಅವಾಗ? ಹೌದು. ಸೊ ಇನ್ಶೂರೆನ್ಸ್ ನೀವು ಮಾಡಿಸ್ಕೋಬೋದು. ಓಕೆ. RTO ಮೊದಲು ನೀವು ಮಾಡಿಸ್ಕೋಬೋದಿತ್ತು. ಇವಾಗ RTO ಇಸ್ ಮ್ಯಾಂಡೇಟೆಡ್. ನೋ ಲೈಕ್ ಸೆಲ್ಲರ್ ಕ್ಯಾನ್ ಗಿವ್ ದ ಬೈಕ್ ವಿತೌಟ್ ಅ ರಿಜಿಸ್ಟ್ರೇಷನ್ ಆ್ಯಂಡ್ ಎಲ್ಲ ಆನ್ಲೈನ್. ಸೊ ಶೋರೂಮಲ್ಲಿ ನಿಮ್ಗೆ ಹಾಫ್ ಆನ್ ಅವರ್ ಟು 1 ಅವರಲ್ಲಿ ರಿಜಿಸ್ಟ್ರೇಷನ್ ಮುಗಿದೋಗುತ್ತೆ. ಗೊತ್ತಾಯ್ತು. ನೀವು ಬೆಂಗಳೂರಿಂದ ಮೈಸೂರಾಗಲಿ ಅವ್ರ ಕುಂದಾಪುರ ಆಗಲಿ, ನಿಮ್ಮ ಮನೆ ಅಡ್ರೆಸ್ ಎಲ್ಲಿರುತ್ತೆ ಆ ರಿಜಿಸ್ಟ್ರೇಷನ್ ಗಾಡಿ ರಿಜಿಸ್ಟರ್ ಆಗುತ್ತೆ. ಸೊ ಅವರೇ ಮಾಡಿಸ್ಬೇಕು. ಸೊ ರಿಜಿಸ್ಟ್ರೇಷನ್ ಚಾರ್ಜ್ ಇಸ್ ವ್ಯಾಲಿಡ್ ಆ್ಯಂಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್. ಸೊ ರೋಡ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇದೆ? ಐ ಥಿಂಕ್ ಇಟ್ಸ್ ಅರೌಂಡ್ 14 or 18% ನಾವು. ಓಕೆ. ಅದು ಆನ್ ಟಾಪ್ ಆಫ್ ಇಟ್ ನೀವು ಅದೊಂದು ರಿಜಿಸ್ಟ್ರೇಷನ್ ಚಾರ್ಜಸ್ ಒಂದಿರುತ್ತೆ. HSRP ಇಸ್ ಮ್ಯಾಂಡೇಟರಿ. ಹೌದು. ಅದ್ರ ಮೇಲೆ ಏನಾದರೂ ಎಕ್ಸ್ಟ್ರಾ ತಗೋತಿದ್ರೆ ಯು ಕ್ಯಾನ್ ಆಲ್ವೇಸ್ ಆರ್ಗ್ಯೂ ವಿತ್ ದ ಶೋರೂಮ್. ಈಗ ಏನಪ್ಪ, ಇಂಜಿನ್ ಆಕ್ಸೆಸರೀಸ್ ಏನಿವೆ ಸ್ವಲ್ಪ ಜನ ಫ್ರೀ ಆಗಿ ಅಡ್ಮಿನ್ ಫೀಸ್ ಅಂತ ಕೇಳಿದ್ರು. ಅಡ್ಮಿನ್ ಫೀ, ಹ್ಯಾಂಡ್ಲಿಂಗ್ ಫೀ, ಟ್ರಾನ್ಸ್ಪೋರ್ಟೇಷನ್ ಫೀಸ್, ನಥಿಂಗ್. There is a Supreme Court order that they cannot charge anything like that. ಸೊ ನಾವು ಕೇಳಿ ಅದನ್ನ ಕಡಿಮೆ ಮಾಡಿಸ್ಬೋದು. ಖಂಡಿತ ತೆಗಿಸ್ಬೇಕು. ಕಡಿಮೆ ಎಲ್ಲ ತೆಗಿಸ್ಬೇಕು. RTO ಇಂದ ರೂಲ್ ಇದೆ, ಸುಪ್ರೀಂ ಕೋರ್ಟ್ ಇಂದ ರೂಲ್ ಇದೆ that you are not supposed to charge handling fees. ಓಕೆ. ಸೊ ಯಾವ್ದಾದ್ರು ಬೈಕ್ ತಗೋಬೇಕಾದ್ರೆ ಹ್ಯಾಂಡ್ಲಿಂಗ್ ಫೀಸ್ ಆಗ್ತಿರುತ್ತೆ Until and unless they are giving you home delivery. ಓಕೆ. ಎನಿವೇಸ್ ಇಲ್ಲ, ಎಲ್ಲರೂ ಹೋಗಿ ಶೋರೂಮ್ ಅಲ್ಲಿ ತಗೋತಾರೆ. So why should they? ಅಥವಾ ನೀವು ಇನ್ಶೂರೆನ್ಸ್ ತಗೋತಾ ಇದ್ರೆ ಆಚೆ ಕಡೆ ತಗೋ, ಎಷ್ಟು ಕಡಿಮೆ ಆಗುತ್ತೆ ಬ್ರೋ? ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಇನ್ಶೂರೆನ್ಸ್ ಅಲ್ಲಿ ಇಟ್ ಡಿಪೆಂಡ್ಸ್ ಆನ್ ಶೋರೂಮ್ ಟು ಶೋರೂಮ್ ಹೌ ಮಚ್ they can have up to 100% markup. I have seen that happening. They can also quote as it is market value also. That is also happened. 1,800 ರೂಪಾಯಿ ಡಿಫ್ರೆನ್ಸ್ ಅಲ್ಲೂ ಕೋಟ್ ಮಾಡ್ತಾರೆ, ಡಬಲ್ ಕೂಡ ಹೇಳಿರ್ತಾರೆ. ಓಕೆ. ನಂದೀಶ್, ಟೈರ್ ಪ್ರೆಷರ್ ಅಂತ ಮಾತಾಡೋಣ. ತುಂಬಾ ಜನ ಮಾತಾಡಲ್ಲ ಇದನ್ನ. 36, 26 ವಾಟ್ ಎವರ್ ಫಿಗರ್ ತರ ಕೇಳಿಸ್ಬೋದು, ಬಟ್ ಸ್ಟಿಲ್ ಟೈರ್ ಪ್ರೆಷರ್ ಆಲ್ಸೋ ಅದೇ ತರ ಇದೆ. ಸ್ವಲ್ಪ ಕಡಿಮೆ ಹಾಕ್ಸೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತಾ ಗುಂಡಿಗಳನ್ನ? ಇದು ಏನಾರ ಸೈನ್ಸ್ ಇದೆ ಇದು, ಅಥವಾ ಅಷ್ಟೇ ಹಾಕ್ಬೇಕಾ ಟೈರ್ ಪ್ರೆಷರ್? ಸೊ ಟೈರ್ಸ್ ಹೆಂಗೆ ಅಂದರೆ, ಯಾವ ಥರ ಗಾಡಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಸಸ್ಪೆನ್ಷನ್ ಕೆಲಸ ಮಾಡುತ್ತಾ, ಟೈರ್ ಕೆಲಸ ಮಾಡುತ್ತಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕರೆಕ್ಟ್. ನಿಮ್ಮದು ಲೋ ಫ್ರೀಕ್ವೆನ್ಸಿ ಇನ್ಪುಟ್ ಅಂತ ಕರಿತೀವಿ. ಏನಂದರೆ ಹಂಪ್ ಮೇಲೆ ಮೆತ್ತಗೆ ಹೋದ್ರೆ ಅನ್ಕೊಳ್ಳಿ, ಟೈರ್ ಏನು ಕೆಲಸ ಮಾಡಲ್ಲ, ಎಲ್ಲ ಸಸ್ಪೆನ್ಷನ್ ಕೆಲಸ ಮಾಡುತ್ತೆ. ಓಕೆ. ಚಿಕ್ಕ ಚಿಕ್ಕ ಹಳ್ಳ ದಿಣ್ಣೆಗಳಿದೆ ಅಥವಾ ಸ್ಮಾಲ್ ಅಂಡ್ಯುಲೇಷನ್ಸ್ ಇದೆ ರೋಡ್ ಮೇಲೆ, ಅದ್ರ ಮೇಲೆ ಹೋಗ್ತಿರ್ತೀನಿ ಅನ್ಕೊಳ್ಳಿ, ಸಸ್ಪೆನ್ಷನ್ ಕೆಲಸ ಮಾಡಲ್ಲ, ಟೈರ್ ಜಾಸ್ತಿ ಕೆಲಸ ಮಾಡುತ್ತೆ. ಓಕೆ. ಸೊ ಟೈರ್ಸ್ ಆರ್ ಮೆಂಟ್ ಟು ಅಬ್ಸಾರ್ಬ್ ಹೈ ಫ್ರೀಕ್ವೆನ್ಸಿ ಇನ್ಪುಟ್ಸ್. ಯಾವುದು ತುಂಬ ಹೆವಿಯಾಗಿ ಹೈ ಫ್ರೀಕ್ವೆನ್ಸಿಲಿ ಬರುತ್ತೆ ಇನ್ಪುಟ್ಟು, ಅದನ್ನು ಹೆಚ್ಚಾಗಿ ಟೈರ್ ತಗೊಳುತ್ತೆ. ಓಕೆ. ಲೋ ಫ್ರೀಕ್ವೆನ್ಸಿ ಇನ್ಪುಟ್ ಕಡಿಮೆ ಇಂಟೆನ್ಸಿಟಿಲಿ ಅಥವಾ ಕಡಿಮೆ ಗ್ರಾಜುವಲ್ ಆಗಿ ಬರುತ್ತೆ ನೋಡಿ ಇನ್ಪುಟ್ಸ್, ಗಾಟ್ ಇಟ್, ಅದನ್ನ ಸಸ್ಪೆನ್ಷನ್ ತಗೊಳುತ್ತೆ. ಸೊ ಗುಂಡಿಗಳನ್ನ ಜಾಸ್ತಿ ಟೈರ್ ತಗೊಳುತ್ತೆ, ಹಂಪ್ಗಳನ್ನ ಜಾಸ್ತಿ ಸಸ್ಪೆನ್ಷನ್ ತಗೊಳುತ್ತೆ. ಗುಂಡಿಗಳ ಕೇಸಲ್ಲಿ ಜನರಲ್ ಆಗಿ ಟೈರ್ ಸಸ್ಪೆನ್ಷನ್ ಒಟ್ಟಿಗೆ ತಗೊಳುತ್ತೆ. ಓಕೆ. ಎರಡು ಕೆಲಸ ಮಾಡುತ್ತೆ. ಬಟ್ ಆ ಗುಂಡಿದು ಕೆಲವೊಂದು ಪಾರ್ಟ್ ಫಸ್ಟ್ ಇಂಪ್ಯಾಕ್ಟ್ ಏನಿದೆ ಅದು ಫಸ್ಟ್ ಟೈರ್ ತಗೊಂಡು ಅದಾದ್ಮೇಲೆ ಸಸ್ಪೆನ್ಷನ್ ಟ್ರಾವೆಲ್ ರೇಡಿಯೇಟ್ ಮಾಡುತ್ತೆ. ಕರೆಕ್ಟ್. ಯಾಕಂದ್ರೆ ಫಸ್ಟ್ ಎನರ್ಜಿ ಟೈರ್ ತಗೊಂಡು ಅದಾದ್ಮೇಲೆ ಏನು ಉಳಿದಿರುತ್ತೆ ಎನರ್ಜಿ ಅದು ಖಂಡಿತ ಸಸ್ಪೆನ್ಷನ್ ಹೋಗಿ. ಗೊತ್ತಾಯ್ತು. ಓಕೆ.